ರಾಜ್ಯದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇರುವ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇವತ್ತು ಸಂಜೆ 4ಕ್ಕೆ ಸಚಿವರ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನು ಲೋಕ ಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ. ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಸಚಿವ ಸ್ಥಾನಕ್ಕಾಗಿ ನಡೆದ ಪೈಪೋಟಿಗೆ ಕೊನೆಗೂ ತೆರೆ ಬಿದ್ದಿದೆ. ಹೈಕಮಾಂಡ್ ಅಂತಿಮಗೊಳಿಸಿದ ಸಚಿವರ ಪಟ್ಟಿಯಲ್ಲಿ ನೂತನ ಸಚಿವರತ್ತ ರಾಜ್ಯದ ಚಿತ್ತ. ಪ್ರಮಾಣ ವಚನದ ಬಳಿಕ ಖಾತೆ ಹಂಚಿಕೆ ಸಾಧ್ಯತೆ ಕೂಡ ಇದೆ. ರಾಜ್ಯದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇರುವ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ಇವತ್ತು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕ ಭವನದಲ್ಲಿ ನೂತನ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಹಲವು ದಿನಗಳಿಂದ ನಡೀತಾ ಇರುವ ರಾಜಕೀಯ ಚರ್ಚೆ ಹಾಗೆ ಊಹಾಪೋಹಗಳಿಗೆ ಇದರಿಂದ ತೆರೆ ಬೀಳ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ನೀರು ಹಂಚಿಕೆ, ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರವಾಹ ಪರಿಸ್ಥಿತಿ ಹಾಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ರಾಜಕೀಯ ಬೆಳವಣಿಗೆಗಳು ರಾಜ್ಯ ರಾಜಕೀಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು. ಇನ್ನು ಈ ನಡುವೆ ದೆಹಲಿಯಲ್ಲಿ ನಡೆದ ಸರಣಿ ಸಭೆಗಳ ಬಳಿಕ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಅಂತಿಮ ಒಪ್ಪಿಗೆ ನೀಡಿದೆ ಎನ್ನಲಾಗ್ತದೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಪ್ರಾದೇಶಿಕ ಪ್ರಾತಿನಿಧ್ಯ, ಜಾತಿ ಸಮತೋಲನ ಹಾಗೆ ಪಕ್ಷದೊಳಗಿನ ಭಿನ್ನಮತ ಶಮನಕ್ಕೆ ಆದ್ಯತೆಯನ್ನ ನೀಡಲಾಗ್ತಾ ಇದೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದ್ರೆ, ಈ ಕಡೆ ಸಚಿವ ಸ್ಥಾನಕ್ಕಾಗಿ ಹಲವು ಶಾಸಕರು ಪೈಪೋಟಿಯನ್ನ ನಡೆಸಿದ್ದರಿಂದ ಅಂತಿಮ ಪಟ್ಟಿಯ ಕುರಿತು ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ಇನ್ನು ಮೂಲಗಳ ಪ್ರಕಾರ ಸಂಪುಟ ಸೇರ್ತಾ ಇರುವ ಸಾಧ್ಯತೆ ಇರುವ ನಾಯಕರ ಪಟ್ಟಿಯಲ್ಲಿ ಪಿಎಂ ನಾರಾಯಣಸ್ವಾಮಿ, ಶಿವರಾಜ ತಂಗಡಗಿ, ರುದ್ರಪ್ಪ ಲಮಾಣಿ, ಇನ್ನು ಟಿ ರಘುಮೂರ್ತಿ, ಬಿ ನಾಗೇಂದ್ರ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗ ಶೆಟ್ಟಿ, ಮಂಕಾಳ್ ವೈದ್ಯ, ಅಜಯ್ ಸಿಂಗ್, ಚಲುವರಾಯಸ್ವಾಮಿ, ಎಂ ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ಶಾಂತವೀರೇಗೌಡ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ ಹಾಗೆ ಬಸವರಾಜ ರಾಯರೆಡ್ಡಿ ಅವರ ಹೆಸರುಗಳು ಕೇಳಿಬರ್ತಾರೆ. ಆದಾಗ್ಯೂ ಕೂಡ ನೂತನ ಸಚಿವರ ಅಧಿಕೃತ ಪಟ್ಟಿಯನ್ನ ರಾಜ್ಯ ಸರ್ಕಾರ ಅಥವಾ ರಾಜಭವನದಿಂದ ಅಧಿಕೃತವಾಗಿ ಪ್ರಕಟಿಸಿದ ಬಳಿಕವೇ ಅಂತಿಮ ಚಿತ್ರಣ ಸ್ಪಷ್ಟವಾಗಲಿದೆ. ಇನ್ನು ಪ್ರಮಾಣ ವಚನ ಸಮಾರಂಭದ ಬಳಿಕ ಮುಖ್ಯಮಂತ್ರಿ ನೂತನ ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡುವ ಸಾಧ್ಯತೆ ಕೂಡ ಇದ್ದು, ಅದರ ನಂತರವೇ ಆಡಳಿತಾತ್ಮಕ ಜವಾಬ್ದಾರಿಗಳ ಹಂಚಿಕೆ ಪೂರ್ಣಗೊಳ್ಳಲಿದೆ. ಇನ್ನು ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಮೇಲೆ ಈ ಸಂಪುಟ ವಿಸ್ತರಣೆ ಮಹತ್ವದ ಪರಿಣಾಮ ಬೀರಲಿದೆ ಎಂಬ ನಿರೀಕ್ಷೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡೋಕೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ಮನೋಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮನೋಜ್, ಸಚಿವ ಸಂಪುಟ ವಿಸ್ತರಣೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರಸ್ತುತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮೊದಲ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಒಟ್ಟು 20 ಮಂದಿ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಸಂಪುಟ ರಚನೆಯ ಮುನ್ನ ಹಲವು ದಿನಗಳಿಂದ ಕೂಡ ನಡೆಯಲಿದ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ, ಶಾಂತಿ ಸಮೀಕರಣ ಏನಿತ್ತು, ಪ್ರಾದೇಶಿಕ ಪ್ರಾತಿನಿಧ್ಯ ಹಾಗೂ ಪಕ್ಷದ ಸಂಘಟನೆ ಮಾಡುವಂತ ಲೆಕ್ಕಾಚಾರದ ಮೇಲೆ
ಆ ಬಳಿಕ ಅಂತಿಮ ಪಟ್ಟಿಯನ್ನ ಕೂಡ ಏನಂತಂದ್ರೆ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ತೇವೆ. ಆದ್ರೆ ಈ ಪಟ್ಟಿಯಲ್ಲಿ ಆಶ್ಚರ್ಯ ಸಂಗತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಹಲವು ಪ್ರಭಾವಿ ಸಚಿವರಾಗಿದ್ದ ಈ ಬಾರಿ ಅವಕಾಶ ಕೂಡ ಅವರಿಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಆಗಿರ್ಬೋದು, ಡಾಕ್ಟರ್ ಎಂ ಸಿ ಸುಧಾಕರ್, ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್, ಕೆ ವೆಂಕಟೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ರಹೀಂ ಖಾನ್ ಮತ್ತೆ ತಿಮ್ಮಾಪುರ್ ಏನಂದ್ರೆ ಬೋಸರಾಜು ಹಾಗೂ ಶರಣಬಸಪ್ಪ ಏನಂದ್ರೆ ದರ್ಶನಾಪುರ ಕೂಡ ಸೇರಿದಂತೆ ಹಲವು ನಾಯಕರಿಗೆ ಸಚಿವ ಸ್ಥಾನ ಕೂಡ ಕೈ ತಪ್ಪಿದೆ ಅಂತ ಹೇಳ್ಬೋದು. ಈ ನಾಯಕರು ಕೂಡ ಕಳೆದ ಸರ್ಕಾರದಲ್ಲಿ ಪ್ರಮುಖ ಖಾತೆಗಳನ್ನು ಕೂಡ ನಿರ್ವಹಿಸಿದರು. ಹೊಸ ಸಂಪುಟದಲ್ಲಿ ಕೂಡ ಸ್ಥಾನ ಸಿಗಬಹುದಾದ ಕಾಂಗ್ರೆಸ್ ಏನಂದ್ರೆ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿದೆ. ಕೆಲ ಜಿಲ್ಲೆಗಳಲ್ಲಿ ಕೂಡ ಬೆಂಬಲಿಗರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಸಾಮಾಜಿಕ ಜಾಲತಾಣಗಳು ಕೂಡ ಅಸಮಾಧಾನವನ್ನು ಕೂಡ ಧ್ವನಿ ಎತ್ತಿದೆ ಅಂತ ಹೇಳ್ಬೋದು. ಇನ್ನೊಂದೆಡೆ ಹೊಸ ಮುಖಗಳಿಗೆ ಕೂಡ ಹೆಚ್ಚಿನ ಅವಕಾಶ ಸಿಗಲಿದೆ ಎಂಬ ಕೂಡ ನಿರೀಕ್ಷೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೂಡ ಇತ್ತು. ಆದ್ರೆ ಸಚಿವ ಸಂಪುಟದಲ್ಲಿ ಸುಮಾರು ಅಂದ್ರೆ ಶೇಕಡ ಹೊಸ ಬರುವ 60% ಗಿಂತ ಹೆಚ್ಚು ಹೊಸಬರನ್ನ ಏನಾದ್ರು ಇದು ಮಾಡ್ತಾರ, ಸಚಿವ ಹೊಸ ಮುಖಗಳನ್ನ ಕೊಡ್ತಾರಂತೆ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದ್ರೆ ಅಂತಿಮ ಪಟ್ಟಿಯಲ್ಲಿ ಕೂಡ ಕೇವಲ 11 ಮಂದಿ ಕೂಡ ಹೊಸಬರಿಗೆ ಮಾತ್ರ ಸಚಿವ ಸ್ಥಾನ ಕೂಡ ದೊರಕಿದೆ ಅಂತ ಹೇಳ್ಬೋದು. ಈಗಾಗಲೇ ಸಚಿವರಾಗಿ 22 ಮಂದಿಗೆ ಮತ್ತೆ ಅವಕಾಶ ಕೂಡ ನೀಡಲಾಗಿದೆ. ಇದರಿಂದ ಬಾರಿಗೆ ನಿರೀಕ್ಷೆಯಲ್ಲಿದ್ದ ಹಲವಾರು ಕೂಡ ಏನಂದ್ರೆ ಕನಸುಗಳು ಭಗ್ನವಾಗಿದೆ ಅಂತ ಹೇಳ್ಬೋದು ಪ್ರತ್ಯೂಷ. ಅದೇ ತರ ನೋಡೋದಾದ್ರೆ ಮೈಸೂರು ರಾಜಕೀಯದಲ್ಲಿ ಕೂಡ ಈ ಬೆಳವಣಿಗೆ ಸಂಚಲನವನ್ನ ಕೂಡ ಮೂಡಿಸಿದೆ. ನರಸಿಂಹರಾಜ ಕ್ಷೇತ್ರದ ಶಾಸಕರಾದಂತ ತನ್ವೀರ್ ಸೇಠ್ ಅವರಿಗೆ ಕೂಡ ಈ ಬಾರಿಯೂ ಸಚಿವ ಸ್ಥಾನ ಕೈ ತಪ್ಪಿದೆ. ಹಲವು ವರ್ಷಗಳಿಂದ ಕೂಡ ಸಚಿವ ಸ್ಥಾನಕ್ಕೆ ಕಾಯುತ್ತಿದ್ದ ತನ್ವೀರ್ ಸೇಠ್ ಅವರಿಗೆ ಕೂಡ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಕೂಡ ಮೈಸೂರಲ್ಲಿ ಪ್ರತಿಭಟನೆ ಕೂಡ ನಡೆಸಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದರೆ ಸ್ವತಃ ಏನಂದ್ರೆ ತನ್ವೀರ್ ಸೇಠ್ ಕೂಡ ಸಚಿವ ಸ್ಥಾನ ಸಿಗದಿರುವ ಬಗ್ಗೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿರುವುದು ಪ್ರತ್ಯೂಷ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರಿಗೆ ಅವಕಾಶ ಸಿಕ್ಕಿದೆ ಎಂದು ಕೂಡ ಪರೋಕ್ಷವಾಗಿ ಅಸಮಾಧಾನ ಕೂಡ ಹೊರಹಾಕಿದ್ದಾರೆ ಅಂತ ಹೇಳ್ಬೋದು. ಈ ಹೇಳಿಕೆ ಕಾಂಗ್ರೆಸ್ ಹೊರ ರಾಜಕೀಯದಲ್ಲಿ ಮತ್ತಷ್ಟು ಏನಾದ್ರು ಚರ್ಚೆಗೆ ಕಾರಣವಾಗಲಿದೆ ಅಂತ ಕೂಡ ನೋಡ್ಬೇಕಾಗಿದೆ ನಾವು. ಸಚಿವ ಸ್ಥಾನ ವಂಚಿತರಾದ ಹಲವು ಶಾಸಕರು ಕೂಡ ಮತ್ತು ಮುಂದಿನ ರಾಜಕೀಯ ನಡೆ ಎಲ್ಲಿ ಅಂದ್ರೆ ಏನಾಗಲಿದೆ ಎಂಬುದರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟಪಡಿಸಿಲ್ಲ. ಆದ್ರೆ ಅವರ ಬೆಂಬಲಿಗರ ಪ್ರತಿಭಟನೆ ಹಾಗೂ ಅಸಮಾಧಾನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಏನಾದ್ರು ದೊಡ್ಡ ತಲೆನೋವು ಆಗುವಂತ ಸಾಧ್ಯತೆ ಏನಾದ್ರು ಇದೆಯಾ? ಮುಂದಿನ 2028ಕ್ಕೆ ರಾಜಕೀಯವನ್ನೇನು ಬೇಸವಾಗ ಏನಾದ್ರು ಈ ಸಮಸ್ಯೆಗಳೆಲ್ಲ ಎದುರಾಗಿ ಏನಾದ್ರು ಮುಂದೆ ಅಧಿಕಾರವನ್ನ ಪಡೆಯೋದ್ರಲ್ಲಿ ಏನಾದ್ರು ಹಿಂದೆ ಹಾಕ್ತಾರ ಅಂತ ನೋಡೋದಕ್ಕಾಗಿದೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರ ಮೊದಲ ಸಚಿವ ಸಂಪುಟದಲ್ಲಿ ಜಾತಿ ಸಮೀಕರಣ ಏನಂದ್ರೆ ಪ್ರಾದೇಶಿಕ ಸಮತೋಲನ ಹಾಗೂ ಅನುಭವಿಗಳಿಗೂ ಆದ್ಯತೆಯನ್ನು ನೀಡುವ ಪ್ರಯತ್ನ ಕೂಡ ಕಂಡು ಬಂದಿರುವುದಾಗಿ, ಸಚಿವ ಸ್ಥಾನ ತಪ್ಪಿದ ಹಿರಿಯ ನಾಯಕರು ಕೂಡ ಹೊಸಬರು ಹಾಗೂ ಮಹಿಳಾ ಪ್ರಾತಿನಿಧ್ಯ ಕೂಡ ವಿಚಾರ ಈ ರಾಜಕೀಯ ವಲಯದಲ್ಲಿ ಕೂಡ ತೀವ್ರ ಚರ್ಚೆಯನ್ನ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಅಸಮಾಧಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಲ್ಲಿ ನಿಭಾಯಿಸುತ್ತದೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕುತೂಹಲ ನಾವು ಕಾದು ನೋಡ್ಬೇಕಾಗಿದೆ ಪ್ರತಿಶಾ. ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮನೋಜ್.